ಗುಡ್ ಮಾರ್ನಿಂಗ್ ಎಲ್ರಿಗೂ 15ನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ. ನನ್ನ ಹಿಂದೇನು ಕಾಣಂತಿರಲ್ಲ ಸ್ಕೂಲ, ಇಲ್ಲೇ ನಾನು ನೈಟ್ ಟೆಂಟ್ ಪಿಚ್ ಮಾಡಿದ್ದು. 7 ಗಂಟೆ ಆಗಿದೆ ಕರೆಕ್ಟಾಗಿ. ಇಲ್ಲಿಂದ ಒಂದು ಜೈನ್ ಸಿದ್ದೇಶ್ವರ ದೇವಸ್ಥಾನ ಅದ ಅಂತ, ಅಲ್ಲಿಗೆ ಹೋಗೋ ಪ್ಲ್ಯಾನ್ ಅದ ಇವತ್ತು. ಬೆಸ್ಟ್ ಅದ ಅಂತ, ಅದರಲ್ಲಿ ಬೇರೆ ಇವತ್ತು ಹುಣ್ಣಿ ಬೇರೆ ಅದ, ಜಬರ್ದಸ್ತ್ ಇರ್ತದೆ ನೋಡ್ಲಾಕ, ಮಂದಿನೂ ಜಬರ್ದಸ್ತ್ ಇರ್ತದೆ. ದೇವಸ್ಥಾನ ಪೂಜೆ ಗೀಜೆನೂ ಮಸ್ತ್ ಆಗ್ತಾವ. ಹೋಗಿ ಒಂದು ಮ್ಯಾಲೆ ಗುಡ್ಡದ ಮೇಲೆ ಪ್ಲೇಸ್ ಅದ, ಭಾರಿ ಅದ, ಹೋಗ್ಬರ್ರಿ ಅಂತ ಭಾಳ ಮಂದಿ ಹೇಳ್ತಾರಿಲ್ಲ. ಸೊ ಅದಕ್ಕೆ ಇವತ್ತು ತಗೊಂಡು ನಡೆದೀನಿ. ಇಲ್ಲೊಂದು ಅರೌಂಡ್ 30 ಕಿಲೋಮೀಟ್ರ್ ಆಗ್ತದೆ. ಇವತ್ತು ಜೇನುಕಲ್ಲು ಸಿದ್ದೇಶ್ವರ ಟಾರ್ಗೆಟ್ ಅದ. ಹೋಪ್ ಫಾರ್ ದ ಬೆಸ್ಟ್, ವಿಶ್ ಮಿ ಲಕ್. ಒಳಗಿದ್ದಿದ್ದು ನಾನು ಇಲ್ಲವ ಹೊಯ್ಸಳೇಶ್ವರ ದೇವಸ್ಥಾನ ಎಲ್ಲ ಫುಲ್ ಈ ಕಡೆ ಒಳಗವ. ಇಲ್ಲೆಲ್ಲ ನೋಡ್ಕೊಂಡೆ ರಾತ್ರಿ ಆ ಕಡೆ ಹೋಗಿದ್ದು ನಮ್ಮ ಮಕ್ಕೋಲಕ್ಕೆ. ಅಪ್ಪ ಅದು ಹೊಯ್ಸಳೇಶ್ವರ ದೇವಸ್ಥಾನ. ಚಹಾ ಕುಡ್ಲಿಕ್ಕೆ ಗೊತ್ತು ಬಂದಿದ್ದೆ. ಅಣ್ಣವ್ರು ಜಬರ್ದಸ್ತ ರವಿ ಮಾಮನ್ ಸಾಂಗ್ಗಳು ಹಾಕ್ಯಾರ, ಮಸ್ತ್ ಸಾಂಗ್ಗಳು ನಡೆದವ. ಚಹಾ ಕುಡಿದು ಈ ಕಡೆಯಿಂದ ಜೇನುಕಲ್ ಸಿದ್ದೇಶ್ವರಾಗ ಬಿಡ್ಬೇಕು. ಇಲ್ಲಿಂದ 1 ಗಂಟೆ ಮೇಲೆ ಆಯ್ತಪ್ಪ ಈ ರೋಡ್ನಾಗ ನಿಂತು. ಒಂದು ಗಾಡಿ ಬರ್ಲಾಗ್ಯಾವ. ನಾವು ಲಾರಿ ಗಿರಿ ಬರ್ತಾವೇನಂತಂದ್ರೆ ಒಂದು ಲಾರಿ ಬರ್ಲಾಗ್ಯಾವ. ಅವನು ಹೊಂಟ ಭಾಳ ಟಫ್ ಆಲತ್ತದಪ್ಪ. ಇಲ್ಲಿ 1 ಕಿಲೋಮೀಟ್ರ್ ಮೂವ್ ಆಗಲಾಗ್ಯದ. ಒಂದು ಬೈಕ್ ತೊಗೊಂಡು ಈಗ ಸ್ವಲ್ಪ 1 ಕಿಲೋಮೀಟ್ರ್ ಮೂವ್ ಆಗಿನ ಅಷ್ಟೇ. ಇಲ್ಲಿ ಪೆಟ್ರೋಲ್ ಬಂಕ್ ಮೇಲೆ ಬಂದು ನಿಂತೀನಿ. ಯಾರು ಕೊಡಲಾಗ್ಯಾರ ಇಲ್ಲಿ. ಕೇಳಿ ಸಾಕಾಯ್ತು. ಒಂದು ಡ್ರಾಪ್ ಸಿಗಲಾಗ್ಯದ ಇಲ್ಲಿ. ತುಂಬ ಥ್ಯಾಂಕ್ಸ್ ಅಪ್ಪ ಅವರೇ, ಇಲ್ಲಿವರೆಗೂ ಹೆಲ್ಪ್ ಮಾಡಿದ್ದಕ್ಕೆ. ನೀವು ಅಲ್ಲೇ ಹೇಳ್ಕೋಬೇಕಾಗಿತ್ತು, ಆದರೂ ಇಲ್ಲಿವರೆಗೂ ತಂದು ಹೆಲ್ಪ್ ಮಾಡಿದ್ರೆ. ನಿಮ್ಮ ಹೆಸರು ಅಪ್ಪು, ನಿಮ್ಮ ಕೆಲಸನೂ ಅಪ್ಪು ಅವ್ರ ಥರನೇ ಇದೆ. ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಯ್ತು ನಿಮ್ಮನ್ನು ಭೇಟಿಯಾಗಿ. ಹುಷಾರಾಗಿ ಹೋಗಿ, ಟೇಕ್ ಕೇರ್. ಇವರೇ ಅಪ್ಪವ್ರು ಅಂತ. ಪಾಪ ಅವ್ರಿಗೆ ಅಲ್ಲೇ ಹೇಳ್ಕೋದಿತ್ತು, ಅಂದರೂ ಇಲ್ಲಿ ತನಕ ಬಂದು ಹೆಲ್ಪ್ ಮಾಡಿ ನನಗೆ ಒಂದು 6-7 ಕಿಲೋಮೀಟ್ರ್ ಮುಂದೆ ಬಂದು ಹೆಲ್ಪ್ ಮಾಡ್ಯಾರ. ಈ ಕಡೆ ಹೋಗ್ಬೇಕಂತ ನಾನು ಆರ್ನಳ್ಳಿಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಇಲ್ಲಿಂದೊಂದು 5-6 ಕಿಲೋಮೀಟ್ರ್ ಆಗ್ಬೋದು ಅನ್ಕೋತೀನಿ. ಸೊ ಅಂತೂ ಬಂದು ಫೈನಲಿ ಆರ್ಚ್ಬಲ್ ಬಂದು ರೀಚ್ ಆಗೀನಿ. ಇಲ್ಲಿಂದ ಒಳಗೆ 2 ಕಿಲೋಮೀಟ್ರ್ ಅದ ಅಂತ ಜೈನುಕಲ್ ಸಿದ್ದೇಶ್ವರ ದೇವಸ್ಥಾನ. ಆಟೋಗದು ಹೋಗ್ಬೋದು, 20 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಬೆಳಿಗ್ಗೆ 7ಕ್ಕೆ ಬಿಟ್ಟಿದ್ದು ಹಳೇಬೀಡು. ಈಗ 11 ನಿಮಿಷ ಆಗ್ತದ. ಫೈನಲಿ ಬಂದು ರೀಚ್ ಆಗೀನಿ ಯಾದವಪುರಲ್ಲಿರೋ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ದೇವಾಲಯಕ್ಕೆ. ಇಲ್ಲಿ ಎದುರು ಕಾಣ್ಬೋದು ಸ್ವಲ್ಪ ಗಿಡಗಳವ ಹಿಂದೆ. ಅಲ್ಲೇನು ಬೆಟ್ಟ ಕಾಣ್ತದೆ ಹಿಂದೆ. ಆ ಬೆಟ್ಟದ ಮೇಲೆ ಹೋಗ್ಬೇಕು. ಈಗ ಬೆಟ್ಟದ ಮೇಲೆ ಹೋದಾಗ ನಿಮ್ಮ ದಾರಿನೂ ಕಾಣ್ತವೆ ಸಣ್ಣ. ಏನು ಸ್ಟೆಪ್ಗಳು ಕಾಣತ್ತವ, ಅದು ಹತ್ಬಿಟ್ಟು ಮೇಲೆ ಹೋಗ್ಬೇಕು ಇವಾಗ. ಈ ದೇವಸ್ಥಾನ ಬಂದುಬಿಟ್ಟು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿಂದು ಯಾದವಪುರ ವಿಲೇಜಲ್ಲಿ ಬರ್ತದೆ ಇದು. ಈ ಕಡೆ ಸುತ್ತಮುತ್ತೆಲ್ಲ ಭಾಳ ಫೇಮಸ್ ಇದು. ಆ್ಯಕ್ಚುಲಿ ಅಲ್ಲಿ ಲಾಸ್ಟ್ ಒಂದು ಡ್ರಾಪ್ ತೊಗೊಂಡಿದ್ನಲ್ಲ, ಅವ್ರು ಹೇಳಿದ್ರು ನನಗೆ ಹುಣ್ಣಿಮೆ ಹೋರಿ, ನಾಳೆ ಹುಣ್ಣಿಮೆ ಅದ, ಭಾಳ ಫೇಮಸ್ ಇರ್ತದೆ, ಭಾಳ ಜನ ಬರ್ತಾರೆ ನೋಡ್ಬೋದು ನೀವು ಅಂತ ಅವ್ರು ಹೇಳ್ದಂಗೆ. ಮಂದಿನ ಅದ ಇಲ್ಲಿ. ಇನ್ನು ಮ್ಯಾಲೆ ಭಾಳ ಬಂದಿರ್ತಾರೆ, ಕೆಳಗೆ ಇಷ್ಟರ ಅಂತಂದ್ರೆ ಒಂದು ಟೈಪ್ ಜಾತ್ರೆ ಟೈಪ್ ಅದ ಇಲ್ಲಿ. ಆ್ಯಕ್ಚುಲಿ ಚಪ್ಪಲಿ ಇತ್ತ, ಇಲ್ಲೇ ಚೀಟಿ ಕೊಟ್ಟಾರ. ಮ್ಯಾಲೆ ನಡೆದೀನಿ ಈಗ. ಸ್ಟೆಪ್ಸ್ ಎಷ್ಟವ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಕೇಳಬೇಕಾಗುತ್ತೆ ಯಾರಿಗಾದರೂ. ಪವರ್ ಬ್ಯಾಂಕ್ ತೊಗೊಂಡಿನಿ. ಇದೊಂದು ಗೋಪುರ ಅಂತೂ ಚಾರ್ಜ್ ಅದ. ಸೊ ನಡೆದೀನಿ ಈಗ ಮ್ಯಾಲೆ. ಲೆಟ್ಸ್ ಗೋ. ಇದೇ ಮೇನ್ ಎಂಟ್ರೆನ್ಸ್ ದೇವಸ್ಥಾನದ್ದು. ಇಲ್ಲಿಂದ ಒಳಗೆ ಹೋದ್ರೆ ಸ್ಟೆಪ್ಸ್ಗಳು ಸ್ಟಾರ್ಟ್ ಆಗ್ತಾವೆ.
ಆಲ್ಮೋಸ್ಟ್ ಒಂದು ಡಿಸ್ಟೆನ್ಸ್ ಕವರ್ ಮಾಡಿದ್ದೀನಿ. ಅಂಜನಾದ್ರಿ ಬೆಟ್ಟದಷ್ಟೇ ಡಿಫಿಕಲ್ಟ್ ಡೀಪ್ ಹಿಲ್ ಇದು. ಅಂಜನಾದ್ರಿ ಹಿಲ್ಸ್ ಅಂದ್ರೆ ಫುಲ್ ಸ್ಟೀಪ್ ಇತ್ತು, ಈಸಿ ಆಗಿದೆ ಹತ್ಬೋದು, ಅಷ್ಟೊಂದು ಕಷ್ಟ ಅನ್ಸಲಾಗಿದ್ದು. ಜನಗಳು ಅಷ್ಟೇ ಜಾಸ್ತಿ ಅರ ಇಲ್ಲಿ, ಜನಗಳು ಕಮ್ಮಿ ಇದ್ರು. ಮ್ಯಾಲೂ ನಿಂತ್ಕೊಂಗಿಲ್ಲ ಆ್ಯಕ್ಚುಲಿ. ಈಗ ಆಲ್ರೆಡಿ ಕೆಳಗೆ ಕಳಿಸ್ಲತ್ತಾರ ಅವರು. ನಡಿ 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 ಅಂತ ನೋಡಿ ನಿಂದ್ರಂಗಿಲ್ಲ, ಅದಕ್ಕೆ ಕೆಳಗೆ ಹೋಗಿ ಹೇಳ್ತೀನಿ ಫುಲ್ ಸ್ಟೋರಿ. ಟು ಬಿ ಫ್ರ್ಯಾಂಕ್, ಕಂಪೇರಿಟಿವ್ಲಿ ಅಂಜನಾದ್ರಿ ಬೆಟ್ಟ ಕಂಪೇರ್ ಮಾಡಿದ್ರೆ ಅದ್ರದ್ದು 575 ಸ್ಟೆಪ್ ಇರೋದು. ಆದ್ರೆ ಅದು ಹತ್ಬೇಕಂದ್ರೆ ಭಾಳ ಟಫ್ ಅದ. ಇದು ಈಸಿ ಅನ್ನಿಸ್ತಿದ್ದು. ಯಾಕಂದ್ರೆ ಇನ್ನೊಂದು ಏನಂತಂದ್ರೆ ಜನ ಭಾಳ ಇರೋ ಕಾರಣ ಹಳ್ಳು ಹತ್ಕೊಳತ್ತೀವಿ ನಾವು. ಅದಕ್ಕೋಸ್ಕರನೂ ಈಸಿ ಅನಿಸಿರ್ಬೋದು. ನನಗಂತೂ ಈಸಿ ಅನ್ನಿಸ್ತು. ಆ್ಯಕ್ಚುಲಿ ಇವೆರಡಕ್ಕಿಂತ ಮುಳ್ಳಯ್ಯನಗಿರಿ ಏನು 500 ಲಾಸ್ಟ್ ಸ್ಟೆಪ್ ಇದ್ವಲ್ಲ, ಅವು ಎರಡಕ್ಕಿಂತ ಭಾಳ ಟಫ್ ಇದು. ಇದು ಭಾಳ ಫುಲ್ ಒಂದು 10 ಸ್ಟೆಪ್ ಇದ್ರೆ ದಮ್ ಬರ್ತಿತ್ತು, ಅಷ್ಟೊಂದು ಟಫ್ ಇದ್ದದು. ಅಂದರೂ ಇದು ಈಸಿ ಇತ್ತು. ಅಲ್ಲಿ ಬಂದು ರೀಚ್ ಆಗೀನಿ. ಹೋಗ್ಲಿಕ್ಕೆ 2 ಗಂಟೆ ಆಗ್ತವೆ. ಇಳಿಯೋದು ಭಾಳ ಈಸಿ ಇತ್ತು. ಇಳಿಯೋದು 10 ನಿಮಿಷನಾಗ ಇಳಿದು ಬಿಟ್ಟಿನಿ ಪೂರ ಕೆಳಗೆ. ದರ್ಶನ ಮುಗಿಸ್ಕೊಂಡಲ್ಲ, ಇಲ್ಲಿ ಕೆಳಗೆ ಬಂದರೆ ನನಗೆ ಪ್ರಸಾದನೂ ಸಿಗ್ತದೆ. ಪ್ರಸಾದಕ್ಕೋಸ್ಕರ ನಡೆದೀನಿ. ಈಗ ನೋಡ್ಲತ್ತೀನಿ ಯಾವ ಕಡೆಯಿಂದ ಹೋಗ್ಬೇಕಂತ ತಿಳಿಯಲಾಗದಷ್ಟೇ. ಮೋಸ್ಟ್ಲಿ ಆ ಕಡೆಯಿಂದ ಹೋಗ್ಬೇಕು ಅನ್ನಿಸ್ತದೆ. ಪ್ಲೇಟ್ ಸಿಕ್ತು, ತೊಳ್ಕೊಂಡ ನಡೆದೀನಿ ಈಗ ಊಟಕ್ಕೆ. ಹೌದಾ? ಹಾಕೊಂಡು ಅನ್ನ ಸಾಂಬಾರ. ಸೊ ಪ್ರಸಾದನ ತಿನ್ಕೊಂಬಂದ. ಅದ್ರ ಜೊತೆ ಹಾಸನ ಡಿಸ್ಟಿಕ್ನು ಮುಗೀತು. ದರ್ಶನ ಆಯಿತು, ಪ್ರಸಾದ ಆಯಿತು. ಇವಾಗ ಇಲ್ಲಿ ಸಿದ್ಧ ಮೈಸೂರಿಗೆ ಹೋಗ್ಬೇಕು. ಇಲ್ಲಿಂದ ಮೈಸೂರಿಲ್ಲಿಂದು ಹಾಸನ ಆ್ಯಕ್ಚುಲಿ 80+ ಕಿಲೋಮೀಟರ್ ತೋರ್ಲತ್ತದ. ಅದಲ್ಲದೆ ಮೈಸೂರು ಆ ಕಡೆಯಿಂದ ಎಷ್ಟು 40-50 ಕಿಲೋಮೀಟ್ರ್ ಆಗ್ಬೋದು. ನೋಡಿಬಿಟ್ಟು ಇವತ್ತು ಆಯ್ತಂದ್ರೆ ಮೈಸೂರಿಗೆ ಶಿಫ್ಟ್ ಆಗ್ತೀನಿ, ಇಲ್ಲಂತಂದ್ರೆ ಹಾಸನಲ್ಲಿ ಶಿಫ್ಟ್ ಆಗ್ತೀನಿ. ನೋಡೋಣ, ಎರಡರಲ್ಲಿ ಒಂದು. ಇವತ್ತು ಇಲ್ಲಿವರೆಗೂ ಕರ್ಕೊಂಬಂದು ಬಿಟ್ಟಿದ್ದಕ್ಕೆ ಒಳ್ಳೇದಾಗಲಿ. ಹುಷಾರಾಗಿ ಹೋಗಿ ಬನ್ನಿ. ಒಳ್ಳೇದಾಗಲಿ ಸರ್, ಥ್ಯಾಂಕ್ ಯು. ಸೊ ಅರಸೀಕೆರೆ ಜಂಕ್ಷನಿಗೆ ಬಂದು ರೀಚ್ ಆಗೀನಿ. ಪಾಪ ಅವ್ರು ಮಲ್ಲಿಕಾರ್ಜುನ್ ಅನ್ನೋರು ಪೂರ ರೈಲ್ವೆ ಸ್ಟೇಷನ್ ತನಕ ತಂದುಬಿಟ್ರು. ಬಿಟ್ಟು ಈಗ ಎಂಟ್ರಿ ಹಂಗೆ ಅಂತ ನೋಡತ್ತೀನಿ. ಹಾಸನ ಮುಗೀತಲ್ಲ, ಈಗ ಮೈಸೂರಿಗೆ ಹೋಗೋ ಪ್ಲ್ಯಾನ ನೆಕ್ಸ್ಟ. ಇಲ್ಲಿಂದ ಡೈರೆಕ್ಟ್ ಟ್ರೈನ್ ಸಿಗುತ್ತೋ ಒಳ್ಳೆಯದು. ಟ್ರೈನ್ ಅಂತ ಯಾವುದೂ ಇಲ್ಲ. ಸೊ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡ್ತೀನಿ. ಎಂಟ್ರಿ ಎಲ್ಲಿಂದ ತಿಳಿಯಲಾಗ್ಯದ.